ಅಧ್ಯಾಯ 6. ವಾಕ್ಯವು ಮಾರ್ಗ ನಡೆಸುವುದು. ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟುಮಾಡುತ್ತದೆ. ಇಬ್ರಿಯ 12ನೇ ಅಧ್ಯಾಯ 11ನೇ ವಾಕ್ಯ. ದೇವರ ಚಿತ್ತವನ್ನು ನೆರವೇರಿಸಲು ಪ್ರಯತ್ನಿಸಿರಿ, ಅದನ್ನು ಅಭ್ಯಾಸಿಸಿರಿ. ನಿಶ್ಚಯವಾಗಿಯೂ ಅದು ನಿಮಗೆ ದೈವಿಕ ಸಮಾಧಾನವೆಂಬ ಫಲವನ್ನು ಕೊಡುತ್ತದೆ. ರಕ್ಷಣೆ ಹೊಂದಿದ ಆರಂಭದ ದಿನಗಳಲ್ಲಿ ಕರ್ತನು ಬಹು ವಿಶೇಷವಾಗಿ ತನ್ನ ಚಿತ್ತವನ್ನ ಪ್ರಕಟಿಸುವನು. ದರ್ಶನಗಳ ಮೂಲಕ ನಮ್ಮೊಂದಿಗೆ ಮಾತನಾಡುವನು. ತನ್ನ ಮೆಲುನುಡಿಯ ಮೂಲಕ ನಮ್ಮೊಂದಿಗೆ ಸಂಭಾಷಿಸಿ ಬಹುರಮ್ಯವಾಗಿ ನಮ್ಮನ್ನು ನಡೆಸುವನು. ಆದರೆ ಆತ್ಮಿಕ ಜೀವಿತದಲ್ಲಿ ನಾವು ಮುಂದುವರಿದಂತೆಲ್ಲ ನಾವಾಗಿ ದೇವರ ಚಿತ್ತವನ್ನ ತಿಳಿದುಕೊಳ್ಳಲು ನಾವು ಪಳಗಬೇಕೆಂದು ಆತನು ಎದುರು ನೋಡುತ್ತಾನೆ. ಚಿಕ್ಕ ಮಕ್ಕಳು ಬೆಳೆದು ದೊಡ್ಡವರಾದಂತೆಲ್ಲ ತಮ್ಮ ಕಾರ್ಯಗಳನ್ನು ತಾವೇ ಮಾಡಿಕೊಳ್ಳಲು ಕಲಿಯಬೇಕೆಂದು ತಂದೆ ತಾಯಿಗಳು ಬಯಸುತ್ತಾರಲ್ಲವೇ? ಅದರಂತೆಯೇ ನಾವು ನೋಡಿ ನಡೆಯುವವರಾಗದಂತೆ ನಂಬಿ ನಡೆಯಲು ಅಭ್ಯಾಸ ಮಾಡಿಕೊಳ್ಳುವವರಾಗಬೇಕು. ಚೀನಾ ದೇಶದ ಒಳನಾಡಿನ ಮಿಷನರಿ ಸ್ಥಾಪಕರಾದ ಹಡ್ಸನ್ ಟೈಲರ್ ಪ್ರಾರಂಭದ ದಿನಗಳಲ್ಲಿ ಕರ್ತನ ನಡೆಸುವಿಕೆಯು ವಿವರವಾಗಿಯೂ ದೃಢವಾಗಿಯೂ ಆ ಕೂಡಲೇ ದೊರೆಯುತ್ತಿತ್ತು. ಆದರೆ ಕರ್ತನು ನನ್ನನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗಿಸಲಾರಂಭಿಸಿದ ನಂತರ ಮಂಜು ಮುಸುಕಿದ ದಾರಿಯಲ್ಲಿ ನಡೆಯುವಂತೆ ಅನುಭವವಾಗುತ್ತದೆ ಎನ್ನುತ್ತಾರೆ. ಆತ್ಮಿಕ ಜೀವಿತದಲ್ಲಿ ನಾವು ಮುಂದುವರಿದಂತೆಲ್ಲ ದೇವರ ವಾಕ್ಯದಲ್ಲಿ ಬೇರೂರಬೇಕೆಂದು ಕರ್ತನು ಬಯಸುತ್ತಾನೆ. ಆತನು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ಬೋಧನೆ ಮಾಡುತ್ತಾನೆ. ಅವು ನಮ್ಮನ್ನು ಕ್ರಮವಾಗಿಯೂ ಸರಿಯಾಗಿಯೂ ಉತ್ತಮವಾಗಿಯೂ ಮಾರ್ಗ ನಡೆಸುತ್ತದೆ. ಎಂಥ ಪರಿಸ್ಥಿತಿಯೇ ಆದಾಗ್ಯೂ ಆಯಾ ಪರಿಸ್ಥಿತಿಗೆ ತಕ್ಕಂತೆ ನಮಗೆ ಒಳ್ಳೆಯ ಆಲೋಚನೆ ಕೊಡತಕ್ಕ ದೇವರ ವಾಕ್ಯಗಳು ನಮ್ಮ ಸತ್ಯವೇದದಲ್ಲಿವೆ. ಸತ್ಯವೇದದಲ್ಲಿರುವ ಭಕ್ತರ ಜೀವಿತಗಳು ಸಹ ನಮಗೆ ಮಾರ್ಗ ತೋರಿಸುವ ಕೈಕಂಬಗಳಾಗಿ ನಿಂತು ನಮ್ಮನ್ನು ಮಾರ್ಗ ನಡೆಸುತ್ತದೆ. ಮಾತ್ರವಲ್ಲದೆ ಸಂತೈಸುತ್ತದೆ, ಎಚ್ಚರಿಕೆಯನ್ನು ಕೊಟ್ಟು ನಮ್ಮನ್ನು ನಡೆಸುತ್ತದೆ. ಮೊದಲನೆಯದಾಗಿ ವಾಕ್ಯವು ಮಾರ್ಗ ತೋರಿಸುವುದು. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕೂ ಆಗಿದೆ. ಕೀರ್ತನೆ 119, 105ನೇ ವಾಕ್ಯ. ನಾವು ಸತ್ಯವೇದವನ್ನು ಓದಿದಂತೆಲ್ಲ ಹೆಚ್ಚಿನ ರೀತಿಯಲ್ಲಿ ದೇವರ ಆಲೋಚನೆಯನ್ನು ಹೊಂದಿಕೊಂಡು ಕರ್ತನಿಂದ ನಡೆಸಲ್ಪಡುವೆವು. ಯಾಕಂದರೆ ಸತ್ಯವೇದದ ಪ್ರತಿಯೊಂದು ವಾಕ್ಯವು ಆತ್ಮನಾದಾತನಿಂದ ಬರೆಯಲ್ಪಟ್ಟಿದೆ. ಅನೇಕರು ಕರ್ತನ ಚಿತ್ತವನ್ನ ತಿಳಿಯಲು ಸತ್ಯವೇದವನ್ನ ತೆರೆದು ಕಣ್ಮುಚ್ಚಿ ಒಂದು ವಾಕ್ಯವನ್ನ ಮುಟ್ಟುವರು. ನಂತರ ಅದನ್ನ ಓದಿಕೊಂಡು ಇದೇ ದೇವರ ಚಿತ್ತವೆಂದು ಎನಿಸಿಕೊಳ್ಳುವರು. ಈ ರೀತಿಯಾದ ಕ್ರಮ ಸರಿಯಲ್ಲ. ಸತ್ಯವೇದವನ್ನಿಟ್ಟುಕೊಂಡು ಕಣಿಕೇಳುವ ದುರಭ್ಯಾಸ ಇರಕೂಡದು. ಸತ್ಯವೇದವನ್ನ ನಿಧಾನವಾಗಿ ಓದಿ ಧ್ಯಾನಿಸುವಾಗ ಕರ್ತನ ಮೇಲುನುಡಿ ನಮ್ಮ ಹೃದಯದೊಂದಿಗೆ ಮಾತನಾಡುವುದು. ಭಕ್ತರ ಮಾದರಿಯ ಜೀವಿತ ನಿನಗೆ ದಾರಿ ತೋರಿಸುವುದು. ಆಜ್ಞೆಯ ದೀಪ, ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವ ಮಾರ್ಗ. ಜ್ಞಾನೋಕ್ತಿ 6:23. ದೇವರ ವಾಕ್ಯದ ಮೂಲಕ 2 ವಿಧವಾದ ದೇವರ ಚಿತ್ತವನ್ನ ನಾವು ತಿಳಿದುಕೊಳ್ಳಬಹುದು. ಮೊದಲನೇದಾಗಿ ಎಲ್ಲರಿಗೂ ಹುದುವಾದ ದೇವರ ಚಿತ್ತ. ಎರಡನೇದಾಗಿ ಪ್ರತ್ಯೇಕವಾದ ಜೀವಿತದಲ್ಲಿನ ನಿರ್ದಿಷ್ಟವಾದ ಸಮಸ್ಯೆಯನ್ನ ಕುರಿತು ದೇವರ ಚಿತ್ತ. ಮೊದಲನೇದಾಗಿ ನಾವು ನೋಡುವುದಾದ್ರೆ ಎಲ್ಲರಿಗೂ ಹುದುವಾದ ದೇವರ ಚಿತ್ತ. ಎಲ್ಲರಿಗೂ ಹುದುವಾದ ದೇವರ ಚಿತ್ತವನ್ನ ಕುರಿತು ಸತ್ಯವೇದದ ಅನೇಕ ಕಡೆಗಳಲ್ಲಿ ನಾವು ಸತತವಾಗಿ ಓದುತ್ತೇವೆ. ಅದು ನಿಶ್ಚಯವಾದ ದೃಢವಾದ ದೇವರ ಚಿತ್ತವಾಗಿದೆ. ಅದನ್ನು ಕುರಿತು ಪುನಃ ಇದು ದೇವರ ಚಿತ್ತವೇ ಎಂದು ಕೇಳಿ ತಿಳಿಯುವ ಅಗತ್ಯವಿಲ್ಲ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. 1 ತಿಮೋಥಿ 2:4. ಈ ವಾಕ್ಯವನ್ನ ಓದಿ ನೋಡಿರಿ. ಇದನ್ನು ಓದುವಾಗ ನಾವು ರಕ್ಷಿಸಲ್ಪಡಬೇಕೆಂಬುದು ದೇವರ ಚಿತ್ತವೆಂದು ತಿಳಿದುಕೊಳ್ಳಬಹುದು. ನಿಮ್ಮ ಪತ್ನಿ ಅಥವಾ ಪತಿ, ನಿಮ್ಮ ಮಕ್ಕಳು ಎಲ್ಲರೂ ರಕ್ಷಣೆ ಹೊಂದಬೇಕೆಂದು ದೇವರ ಚಿತ್ತವೇ ಹೌದಾಗಿದೆ. ಇದಕ್ಕಾಗಿಯೇ ದೇವಕುಮಾರನಾದ ಯೇಸು ಕ್ರಿಸ್ತನು ಭೂಮಿಗೆ ಇಳಿದು ಬಂದನು. ಇದಕ್ಕಾಗಿಯೇ ರಕ್ತವನ್ನು ಸುರಿಸಿ ಪ್ರಾಣ ತೆತ್ತನು. ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದುವುದೇ ದೇವರ ಚಿತ್ತವಾಗಿದೆ. ಹೀಗಿರುವಾಗ ನಾನು ರಕ್ಷಣೆ ಹೊಂದಬೇಕೆಂಬುದು ದೇವರ ಚಿತ್ತವೇ ಎಂದು ಕೇಳುವುದು ಅನಗತ್ಯವಾದದ್ದು. ಕೆಲವರು ಅಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ಕರ್ತನು ತನಗೆ ಚಿತ್ತವಾದ ಸಮಯದಲ್ಲಿ ನನ್ನನ್ನು ರಕ್ಷಿಸಲಿ ಎಂದು ಹೇಳಿ ಸುಲಭವಾಗಿ ಜಾರಿಕೊಳ್ಳುವರು. ಆದರೆ ಸತ್ಯವೇದವು ಇದೇ ರಕ್ಷಣೆಯ ಕಾಲ, ಇದೇ ಅನುಗ್ರಹ ಕಾಲ ಎಂದು ಹೇಳುತ್ತದೆ.
ಆದ್ದರಿಂದ ರಕ್ಷಣೆಯನ್ನ ತಳ್ಳಿ ಹಾಕುವುದು ದೇವರ ಚಿತ್ತವಲ್ಲ. ಮತ್ತೆ ಕೆಲವರು, ಕರ್ತನಿಗೆ ಚಿತ್ತವಿದ್ದರೆ ತಾನೇ ನನ್ನ ತಂದೆ ರಕ್ಷಿಸಲ್ಪಡುವುದು, ಕರ್ತನು ಕೃಪೆ ತೋರಿಸಿದರೆ ನನ್ನ ಅಣ್ಣನು ರಕ್ಷಣೆ ಹೊಂದುವನು ಎಂದೆಲ್ಲ ಹೇಳಿ ನಿಧಾನಿಸುವುದು ಸರಿಯಲ್ಲ. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಅಪೊಸ್ತಲರ ಕೃತ್ಯ 16:31 ಎಂಬ ಈ ವಾಕ್ಯವನ್ನು ಓದಿ ನಂಬಿಕೆಯಿಂದ ಪ್ರಾರ್ಥಿಸುವಿರಾದರೆ ನಿಶ್ಚಯವಾಗಿ ನಿಮ್ಮ ಮನೆಯವರೆಲ್ಲರೂ ರಕ್ಷಣೆ ಹೊಂದುವರು. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ 1 ಥೆಸಲೋನಿಕ 4:3. ಪರಿಶುದ್ಧ ಜೀವಿತಕ್ಕೆ ವಿರೋಧವಾಗಿ ನಾವು ಮಾಡುವ ಪ್ರತಿಯೊಂದು ಕಾರ್ಯವು ದೇವರ ಚಿತ್ತವಲ್ಲ ಎಂಬುದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬಹುದು. ಸಿನಿಮಾ ನೋಡುವುದು, ನಾಟ್ಯ ಶಾಲೆಗೆ ಹೋಗುವುದು ದೇವರ ಚಿತ್ತವ ಎಂದು ಕೇಳುವವರಿಗೆ ಕಣ್ಮುಚ್ಚಿಕೊಂಡು ಇದು ದೇವರ ಚಿತ್ತವಲ್ಲ ಎಂದು ಹೇಳಬಹುದು. ದೇವರು ನಮ್ಮನ್ನು ಅಶುದ್ಧತೆಗೆ ಅಲ್ಲ, ಪರಿಶುದ್ಧತೆಗೆ ಕರೆದಿದ್ದಾನೆ. ಆತನು ಪರಿಶುದ್ಧನಾಗಿರುವ ಪ್ರಕಾರವೇ ನಾವು ಪರಿಶುದ್ಧರಾಗಿರಬೇಕೆಂದು ಕರ್ತನು ಅಪೇಕ್ಷಿಸುತ್ತಾನೆ. ಪರಿಶುದ್ಧತ್ವವೆಂಬ ಭೂಷಣದೊಂದಿಗೆ ಆತನ ಅಂಗಳಗಳಿಗೆ ಬನ್ನಿರಿ, ಆತನನ್ನು ಆರಾಧಿಸಿರಿ ಎಂದು ಬರೆದದೆ. ಆದ್ದರಿಂದ ಪರಿಶುದ್ಧತ್ವಕ್ಕೆ ವಿರೋಧವಾದದ್ದೆಲ್ಲ ದೇವರ ಚಿತ್ತಕ್ಕೆ ವಿರೋಧವಾದದೆಂದು ಸುಲಭವಾಗಿ ತಿಳಿಯಬಹುದು. ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. 1 ಥೆಸಲೋನಿಕ 5:18 ವಾಕ್ಯ. ಎಡೆಬಿಡದೆ ಸ್ತೋತ್ರ ಹೇಳಿದರೆ ಆತನು ಉರಿಗೊಳ್ಳುವನೆಂದು ಕೆಲವರ ಊಹೆ, ಆದರೆ ನಾವು ಹಾಗೆ ಸ್ತುತಿಸುವುದೇ ದೇವರ ಚಿತ್ತವಾಗಿದೆ ಎಂದು ವಾಕ್ಯದ ಮೂಲಕ ನಿಶ್ಚಳವಾಗಿ ತಿಳಿಯಬಹುದು. ನಮ್ಮ ದೇವರು ಸ್ತುತಿಗಳ ಮಧ್ಯ ವಾಸ ಮಾಡುವಾತನು. ಪರಲೋಕವಿಡೀ ಸ್ತುತಿಯಿಂದ ಕೂಡಿದೆ. ದೇವದೂತರು, ಕೆರೂಬಿಯರು, ಸೆರಾಪಿಯರು ಆತನನ್ನು ಎಡೆಬಿಡದೆ ಸ್ತುತಿಸುತ್ತಲೇ ಇರುವರು. ಹಾಗಿರುವಾಗ ಎಡೆಬಿಡದೆ ಸ್ತುತಿಸುವುದು ಆತನನ್ನ ಉರಿಗೊಳಿಸುವುದಿಲ್ಲ. ಅದಕ್ಕೆ ಬದಲಾಗಿ ಕರ್ತನು ನಮ್ಮನ್ನು ಕುರಿತು ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನ, ಯೆಶಾಯ 43:20 ಎಂದು ಕರ್ತನು ಎಷ್ಟು ಪ್ರೀತಿಯಿಂದ ಹೇಳಿದ್ದಾನಲ್ಲವೇ. ಕೆಲವು ತಿಂಗಳ ಹಿಂದೆ ಒಬ್ಬರು ನನ್ನ ಬಳಿ, ಸಹೋದರನೇ, ತಂದೆ ದೇವರನ್ನ ಸ್ತುತಿಸುವುದು ಅವಶ್ಯ, ದೇವಕುಮಾರನನ್ನ ಸ್ತುತಿಸುವುದು ಸರಿ, ಆದರೆ ಪವಿತ್ರಾತ್ಮನನ್ನ ಸ್ತುತಿಸುವುದು ದೇವರ ಚಿತ್ತವಲ್ಲ, ಪವಿತ್ರಾತ್ಮನನ್ನ ಸ್ತುತಿಸುವಂತೆ ಸತ್ಯವೇದದಲ್ಲಿ ಹೇಳಿಲ್ಲವಲ್ಲ ಎಂದು ಕೇಳಿದರು. ನಾನು ಅವರನ್ನು ಕುರಿತು, ಪವಿತ್ರಾತ್ಮನು ತ್ರೇಕತ್ವದ ಒಂದು ಭಾಗವಲ್ಲವೇ, ಆತನು ಕರ್ತನಲ್ಲವೇ, ನಾನು ಯಜಮಾನನಾಗಿರುವಾಗ ನನಗೆ ಸಲ್ಲಬೇಕಾದ ಮಹಿಮೆಯಲ್ಲಿ ಎಂದು ಕರ್ತನು ಕೇಳುತ್ತಾನೆ. ಪವಿತ್ರಾತ್ಮನು ತ್ರಯೇಕತ್ವದ ಒಂದು ಭಾಗವಾಗಿರುವಾಗ ನಾವು ಆತನಿಗೆ ಘನಮಾನ ಮಹಿಮೆಯನ್ನ ಸ್ತುತಿಯನ್ನ ಸಲ್ಲಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದೆನು. ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ತಂದೆಯ ಚಿತ್ತವಲ್ಲ. ಮತ್ತಾಯ 18:14. ಒಂದು ಚಿಕ್ಕ ಮಗುವೇ ಆಗಲಿ, ಒಬ್ಬ ದಟ್ಟ ದರಿದ್ರನೇ ಆಗಲಿ, ಅವನನ್ನು ಸಹ ನಾವು ಕರ್ತನ ಬಳಿ ನಡೆಸುವುದು ಬಹಳ ಅಗತ್ಯವಾಗಿದೆ. ಅನೇಕರು ಬಡಬಗ್ಗರನ್ನು, ದರಿದ್ರರನ್ನು ಕುರಿತು ಅಕ್ಕರೆ ತೆಗೆದುಕೊಳ್ಳುವುದೇ ಇಲ್ಲ. ಹೆಚ್ಚು ಕಾಣಿಕೆ ಕೊಡುವವರನ್ನೇ ಇಂದಿನ ಪ್ರಪಂಚ ಸನ್ಮಾನಿಸುತ್ತದೆ. ಆದರೆ ಕಷ್ಟ ಸಂಕಟಗಳಲ್ಲಿರುವ ಬಡವರನ್ನು, ದರಿದ್ರರನ್ನು ನೆನೆಸಿಕೊಂಡು ಅವರಿಗೆ ಸಹಾಯ ಮಾಡುವವರು ಯಾರೂ ಇಲ್ಲ. ಒಂದು ವಿಷಯವನ್ನ ನಾವು ಮರೆಯಬಾರದು. ಶ್ರೀಮಂತರಿಗೆ ಇರುವುದು ಒಂದೇ ರೀತಿಯ ಆತ್ಮ, ಬಡವರಲ್ಲಿರುವುದು ಸಹ ಅದೇ ರೀತಿಯ ಆತ್ಮ. ಶ್ರೀಮಂತರೇ ಆಗಲಿ ಬಡವರೇ ಆಗಲಿ ಪಾಪ ಮಾಡಿದ ಆತ್ಮವೇ ಸಾಯುವುದು. ಆದ್ದರಿಂದಲೇ ಕರ್ತನು ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ದೇವರ ಚಿತ್ತವಲ್ಲವೆಂದು ಹೇಳುತ್ತಾನೆ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ. ಯೋಹಾನ 6:40. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಮುಖ್ಯವಾದ ಕಾರಣ ತನ್ನನ್ನು ನಂಬಿದವರಿಗೆ ನಿತ್ಯ ಜೀವವನ್ನ ಕೊಡಬೇಕೆಂಬುದೇ ಆಗಿದೆ. ಅವುಗಳಿಗೆ ಜೀವವು ಇರಬೇಕೆಂತಲೂ ಸಮೃದ್ಧಿಯು ಇರಬೇಕೆಂತಲೂ ಬಂದೆನು ಎಂದು ಹೇಳುತ್ತಾನೆ. ಆದ್ದರಿಂದ ನಿತ್ಯ ಜೀವವನ್ನ ಕುರಿತು ಸಂದೇಹ ಪಡಬೇಡ. ನೀನು ನಿತ್ಯ ಜೀವ ಹೊಂದುವುದು, ಪುನರುತ್ಥಾನದಲ್ಲಿ ಸೇರುವುದು ದೇವರ ಚಿತ್ತವಾಗಿದೆ. ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು ಎಂದು ಸತ್ಯವೇದವು ನಮ್ಮನ್ನ ಎಚ್ಚರಿಸುತ್ತದೆ. ಸಾಲ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದೆ. ಧರ್ಮೋಪದೇಶ ಕಾಂಡ 28:13. ಹಾಗಿರುವಾಗ ನಾನು ಮನೆ ಕಟ್ಟಲು ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಳ್ಳಲಿದ್ದೇನೆ,
ವ್ಯಾಪಾರಕ್ಕೆ ಸಾಲ ಬೇಕಾಗಿದೆ, ಇದು ದೇವರ ಚಿತ್ತವೇ ಎಂದು ಆಲೋಚನೆ ಕೇಳಲು ಬಯಸಬೇಡ. ಹಾಗೆ ಯಾರೇ ಒಬ್ಬ ಸೇವಕರು ಬಂದು ನೀವು ಸಾಲ ತೆಗೆದುಕೊಂಡು ಕಾರ್ಯವನ್ನ ಮಾಡುವುದೇ ದೇವರ ಚಿತ್ತ ಎನ್ನುವ ಪ್ರವಾದನೆ ಹೇಳಿದರೆ ಅವನು ಒಬ್ಬ ಸುಳ್ಳು ಪ್ರವಾದಿ ಎಂದು ತಿಳಿದು ಆ ಮಾತುಗಳಿಗೆ ಅಧೀನವಾಗದಿರು. ಕ್ರಿಸ್ತ ನಂಬಿಕೆಯಿಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ ಎಂದು ಸತ್ಯವೇದವು ನಮ್ಮನ್ನು ಎಚ್ಚರಿಸುವಾಗ 2 ಕೊರಿಂಥ 6:14 ಅನ್ಯ ಸ್ತ್ರೀಯನ್ನು ಅನ್ಯ ಪುರುಷನನ್ನ ಆರಿಸಿಕೊಂಡು ಅವರನ್ನ ವಿವಾಹವಾಗುವುದು ದೇವರ ಚಿತ್ತವೇ ಎಂದು ಕೇಳುತ್ತಿರಬೇಡ. ನಿನ್ನ ಸ್ವಾರ್ಥಕ್ಕಾಗಿ ದೇವರ ಚಿತ್ತವೇನೆಂದು ತಿಳಿಯಲು ಸತ್ಯವೇದವನ್ನ ಮೊರೆಹೊಕ್ಕು ಅವುಗಳಿಗಾಗಿ ವಾಕ್ಯಗಳನ್ನು ಹುಡುಕಬೇಡ. ಆ ರೀತಿ ತಪ್ಪಾದ ಮಾರ್ಗಗಳಿಗೆ ಆಧಾರವಾಗಿರಲು ಸತ್ಯವೇದ ಕೊಡಲ್ಪಡಲಿಲ್ಲ. ನಿನ್ನನ್ನು ಪೂರ್ಣವಾಗಿ ಒಪ್ಪಿಸಿಕೊಡುವಾಗ ಮಾತ್ರವೇ ಆತನು ನಿನ್ನನ್ನು ತನ್ನ ಚಿತ್ತದಂತೆ ನಡೆಸುವನು. ಸತ್ಯವೇದವನ್ನು ಪದೇ ಪದೇ ಓದಿ ಅರಿತುಕೊಳ್ಳದ ಹೊರತು ದೇವರು ನಿನಗಾಗಿ ಸಿದ್ಧಪಡಿಸುವ ಮಾರ್ಗವನ್ನ ನೀನು ತಿಳಿದುಕೊಳ್ಳಲಾರೆ. ಅರಸನಾದ ದಾವೀದನು ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು ಕೀರ್ತನೆ 119, 130 ಎಂದು ಹೇಳುತ್ತಾನೆ. ನಿರ್ದಿಷ್ಟವಾದ ಸಮಸ್ಯೆಯನ್ನ ಕುರಿತ ದೇವರ ಚಿತ್ತ ಸತ್ಯವೇದದ ವಾಕ್ಯಗಳು ಪ್ರತ್ಯೇಕವಾದ ನಮ್ಮ ಜೀವಿತದಲ್ಲಿರುವ ಸಮಸ್ಯೆಗಳಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ನಮಗೆ ತಿಳಿಸುತ್ತದೆ. ತಾರೆಯಲ್ಲಿ ಪ್ರಾರ್ಥಿಸಿ ಧ್ಯಾನದೊಂದಿಗೆ ದೇವರ ವಾಕ್ಯಗಳನ್ನ ಓದುವಾಗ ಆ ವಾಕ್ಯಗಳ ಮೂಲಕ ಪವಿತ್ರಾತ್ಮನು ಅಂದು ನಮಗೆ ಅಗತ್ಯವಾದ ದೇವರ ಚಿತ್ತವನ್ನ ಕುರಿತು ವಿವರವಾಗಿ ನಮ್ಮೊಂದಿಗೆ ಮಾತನಾಡುವನು. ದೇವರ ವಾಕ್ಯಗಳು ಆತ್ಮವೂ ಜೀವವೂ ಆಗಿದ್ದು ಅದೇ ಸಮಯದಲ್ಲಿ ಕರ್ತನ ಧ್ವನಿಯಾಗಿಯೂ ಇದೆ ಎಂಬುದನ್ನು ನಾವು ಮರೆಯಬಾರದು. ಕರ್ತನು ಸತ್ಯವೇದದ ಮೂಲಕ ನಮ್ಮನ್ನು ನಡೆಸುವುದರಿಂದ ನಾವು ಹೊತ್ತಾರೆ ಸತ್ಯವೇದವನ್ನ ಓದುವುದಕ್ಕೂ ಧ್ಯಾನ ಮಾಡುವುದಕ್ಕೂ ಮುಖ್ಯತ್ವ ಕೊಡಬೇಕು. ಯೆಶಾಯನ ಪ್ರವಾದನ ಪುಸ್ತಕವನ್ನ ಓದುವಾಗ ಆ ವಾಕ್ಯಗಳು ನನಗೆ ಆಶೀರ್ವಾದಕರವಾಗಿಯೂ ಮಾರ್ಗ ನಡೆಸುವಂತದ್ದಾಗಿಯೂ ಇದ್ದವು. ಕೆಲವು ಮನೆಯಲ್ಲಿ ಹಾಕಿರುವ ಕ್ಯಾಲೆಂಡರ್ ವಚನಗಳು ಸಹ ನಮ್ಮ ಹೃದಯದೊಂದಿಗೆ ಮಾತನಾಡುವಂತದ್ದಾಗಿಯೂ ದೇವರ ಚಿತ್ತವನ್ನ ನಮಗೆ ಪ್ರಕಟಿಸುವಂತದ್ದಾಗಿಯೂ ಇರುವುದು. ಪ್ರಸಂಗವನ್ನ ಕೇಳುತ್ತಿರುವಾಗಲೇ ಕರ್ತನು ವಾಕ್ಯಗಳ ಮೂಲಕ ನಮ್ಮ ವೈಯಕ್ತಿಕ ಜೀವಿತದ ಸಮಸ್ಯೆಗಳನ್ನ ಕುರಿತು ಮಾತನಾಡುವುದನ್ನ ಗ್ರಹಿಸಬಹುದು. ಪ್ರಾರ್ಥನೆಯೊಂದಿಗೆ ಕರ್ತನೇ, ಈ ದಿನ ನೀನು ನಿನ್ನ ಸೇವಕನ ಮೂಲಕ ನನ್ನೊಂದಿಗೆ ಮಾತನಾಡು ಎಂದು ಪ್ರಾರ್ಥಿಸುವಿಯಾದರೆ ಕರ್ತನು ಆಶ್ಚರ್ಯಕರವಾಗಿ ನಮ್ಮೊಂದಿಗೆ ಮಾತನಾಡುವನು. ನನ್ನ ವಿವಾಹ ಕಾರ್ಯದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾರದೆ ಬಹು ಪೇಚಾಡುತ್ತಿದ್ದಂತ ಸಮಯದಲ್ಲಿ ಒಬ್ಬ ಸೇವಕರು ಮಾಡಿದ ಪ್ರಸಂಗದ ಒಂದು ವಾಕ್ಯವು ನನ್ನ ಹೃದಯವನ್ನ ಮುಟ್ಟಿತು. ಅವರು ಯೆಶಾಯ 43:19 ವಾಕ್ಯವನ್ನಿಟ್ಟು ಸಂದೇಶ ಕೊಟ್ಟರು. ಈಗೋ ಹೊಸ ಕಾರ್ಯವನ್ನ ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನ ಹರಿಸುವೆನು. ಯೆಶಾಯ 43:19 ಎಂಬ ವಾಕ್ಯ ನನ್ನ ಮನಸ್ಸನ್ನ ಮುಟ್ಟಿತು. ನನ್ನ ಆತ್ಮದಲ್ಲಿ ದೇವರ ಅಗ್ನಿ ಇಳಿಯುವುದನ್ನ ಗ್ರಹಿಸಿದೆನು. ಕರ್ತನು ಹೊಸ ಕಾರ್ಯಗಳನ್ನ ಮಾಡುತ್ತಾನೆಂಬುದನ್ನ ಕೂಡಲೇ ತಿಳಿದುಕೊಂಡೆನು. ಅದೇ ದಿನ ಸಾಯಂಕಾಲ ಪ್ರವಾದನೆ ಹೇಳುವ ಒಬ್ಬ ಸಹೋದರನು ಅದೇ ವಾಕ್ಯವನ್ನ ಕುರಿತು ಹೇಳಿ ಕರ್ತನು ನನಗಾಗಿ ಮಾಡಲಿರುವ ಹೊಸ ಕಾರ್ಯಗಳನ್ನ ದೃಢವಾಗಿ ವಿವರವಾಗಿ ಹೇಳಿದರು. ಅದೇ ರೀತಿ 1 ವಾರದೊಳಗಾಗಿ ನನ್ನ ವಿವಾಹ ಗೊತ್ತಾಯಿತು. ಈ ರೀತಿಯಾಗಿ ಕರ್ತನು ದೇವರ ವಾಕ್ಯಗಳ ಮೂಲಕ ಮಾತನಾಡುವ ಉದಾಹರಣೆಗಳನ್ನ ಹೇಳುತ್ತಲೇ ಹೋಗಬಹುದು. ನಾವು ದೇವರ ಚಿತ್ತವನ್ನ ತಿಳಿಯಬೇಕೆಂಬ ಅಪೇಕ್ಷೆಯಿಂದಿರುವಾಗ ಮಾತ್ರವೇ ಅದನ್ನ ಅರಿತುಕೊಳ್ಳಲು ಸಾಧ್ಯ. ಕರ್ತನು ಅದನ್ನು ಪ್ರಕಟಿಸುವನು. ದೇವ ಮಗುವೆ, ನೀನು ದೇವರ ವಾಕ್ಯಕ್ಕೆ ಮುಖ್ಯತ್ವ ನೀಡು. ಕರ್ತನು ನಿನ್ನ ಸಮಸ್ಯೆಗಳಿಗೆ ಮುಖ್ಯತ್ವ ಕೊಟ್ಟು ಅವುಗಳನ್ನ ಬಗೆಹರಿಸುವನು. ಕರ್ತನು ನಿನ್ನನ್ನು ಆಶೀರ್ವದಿಸಲಿ.